ತ್ಯಾಗದ ಮಾತಾಡಿದ ಡಿಕೆ ಶಿವಕುಮಾರ್. ಸೋನಿಯಾ ಗಾಂಧಿ ಅಧಿಕಾರ ತ್ಯಾಗ ಮಾಡಿದವರು. ಮನಮೋಹನ್ ಸಿಂಗ್ಗೆ ಅಧಿಕಾರವನ್ನ ಬಿಟ್ಟು ಕೊಟ್ಟಿದ್ರು. ನಿಂಬೆಗಿಂತ ಹುಳಿ ಇಲ್ಲ, ದುಂಬಿಗಿಂತ ಕಪ್ಪಿಲ್ಲ, ಶಂಭುವಿಗಿಂತ ದೇವರಿಲ್ಲ, ನಂಬಿಕೆಗಿಂತ ದೊಡ್ಡ ಗುಣ ಇಲ್ಲ ಅಂತ ಹೇಳಿ ವೇದಿಕೆ ಮೇಲೆಯೇ ಸಿದ್ದುಗೆ ಸೈಲೆಂಟ್ ಆಗಿಯೇ ಟಕ್ಕರನ್ನ ಕೊಟ್ರ ಡಿಕೆಶಿ ಅಂತ ಹೇಳಿ ಅಧಿಕಾರ ಹಂಚಿಕೆ ಬಗ್ಗೆ ತ್ಯಾಗದ ಪುನರುಚ್ಚಾರವನ್ನ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಇದೀಗ ನಿನ್ನೆ ಮೊನ್ನೆ ಪೋಸ್ಟ್ ವಾರ್ ಆಯ್ತು, ಇದೀಗ ಬಹಿರಂಗವಾಗಿ ಇಂಡೈರೆಕ್ಟ್ ಆಗಿ ಕುಟುಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಮತ್ತೊಮ್ಮೆ ತ್ಯಾಗದ ಮಾತುಗಳನ್ನಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಸೋನಿಯಾ ಗಾಂಧಿ ಅಧಿಕಾರವನ್ನ ತ್ಯಾಗ ಮಾಡಿದ್ದನ್ನ ಇಲ್ಲಿ ಮತ್ತೊಮ್ಮೆ ಅವರು ನೆನಪು ಮಾಡ್ತಾ ಇದ್ದಾರೆ. ಮನಮೋಹನ್ ಸಿಂಗ್ಗೆ ಅಧಿಕಾರವನ್ನ ಬಿಟ್ಕೊಟ್ಟಿದ್ರಲ್ಲ, ಅದರ ಬಗ್ಗೆಯೂ ಕೂಡ ಅವರು ಪ್ರಸ್ತಾಪವನ್ನ ಮಾಡಿದ್ದಾರೆ. ಈ ದೇಶದ ಕಾಂಗ್ರೆಸ್ ಪಕ್ಷದ ನಾಯಕಿಯಾಗಿ ಸುಮಾರು 20 ವರ್ಷ ಕೆಲಸ ಮಾಡಿದ್ರು, ಅಧಿಕಾರ ತ್ಯಾಗ ಮಾಡಿದ್ರು. ಆವತ್ತಿನ ಕಾಲದಲ್ಲಿ ಅಬ್ದುಲ್ ಕಲಾಂ ರವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಇಂದಿರಾ ಗಾಂಧಿ ಅವರ ಸೊಸೆಗೆ ಕರೆದ್ರು. ನನಗೆ ಬೇಡ, ಈ ದೇಶದ ಆರ್ಥಿಕ ತಜ್ಞ, ಈ ದೇಶವನ್ನು ಉದ್ಧಾರ ಆಗಬೇಕು ಅಂತೇಳಿ ಪ್ರಧಾನಮಂತ್ರಿ ಸ್ಥಾನವನ್ನು ತ್ಯಾಗ ಮಾಡಿ ಆ ಹೆಣ್ಮಗಳು, ಆ ತಾಯಿ ಮನಮೋಹನ್ ಸಿಂಗ್ರಿಗೆ ಅಧಿಕಾರವನ್ನು ಕೊಟ್ಟು ಇವತ್ತು ಆಶಾ ಕಾರ್ಯಕರ್ತರ ಕಾರ್ಯಕ್ರಮ ಅವ್ರ ಮುಖಾಂತರ ಬಂತು. ಶ್ರೀಮತಿ ಸೋನಿಯಾ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಮತ್ತೊಮ್ಮೆ ತ್ಯಾಗದ ಮಾತುಗಳನ್ನಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ನಿನ್ನೆ ಮೊನ್ನೆ ಎಲ್ಲ ಪೋಸ್ಟರ್ ವಾರ್ ಆಯಿತು, ಡಿಕೆ ಪೋಸ್ಟರ್ಗೆ ಸಿಎಂ ಕೌಂಟರ್ ಕೊಟ್ಟಿದ್ದಾಯ್ತು, ಈಗ ವೇದಿಕೆಯ ಮೇಲೆ ತ್ಯಾಗದ ಮಾತು. ರಮ್ಯ, ಸೋನಿಯಾ ಗಾಂಧಿ ಅವರು ತ್ಯಾಗದ ರಾಜಕೀಯದ ಬಗ್ಗೆ ಹಲವು ಬಾರಿ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಈ ಹಿಂದೆ ಪ್ರಸ್ತಾಪ ಮಾಡೋದಕ್ಕಿಂತಲೂ ಈಗ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಈ CM ಗದ್ದುಗೆ ಗುದ್ದಾಟದ ವಿಚಾರ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿರುವಂಥದ್ದು. ಅದರಲ್ಲೂ ಅದೇ ವೇದಿಕೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಇರೋದ್ರಿಂದ ಸಹಜವಾಗಿ ಅದನ್ನು ಸೋನಿಯಾ ಗಾಂಧಿ ಅವರು ಯಾವ ರೀತಿಯಾಗಿ ನಡ್ಕೊಂಡ್ರು ಅನ್ನುವಂಥದ್ದನ್ನು ನೆನಪು ಮಾಡಿಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ನಿನ್ನೆಯಿಂದಲೂ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಹೇಳಿಕೆ ಮತ್ತು ಕೌಂಟರ್ ಹೇಳಿಕೆಗಳಾಗಿರ್ಬೋದು, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಬರ್ತಾ ಇರೋದನ್ನು ನೋಡಿದ್ವಿ. ನಿನ್ನೆ ವರ್ಲ್ಡ್ಗೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಬೆಳ್ಳಂಬೆಳಗ್ಗೆ ಒಂದು ಎಕ್ಸಲ್ಲಿ ಪೋಸ್ಟ್ ಮಾಡಿದರು. ಅದಾದ ಬಳಿಕ ಸಂಜೆ ಅಷ್ಟೊತ್ತಿಗೆ ಅದಕ್ಕೆ ಕೌಂಟರ್ ಅನ್ನುವಂಥ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಅದಕ್ಕೆ ಕೌಂಟರನ್ನು ಕೊಡುವಂಥ ಒಂದು ಕೆಲಸವನ್ನು ಸೋಷಿಯಲ್ ಮೀಡಿಯಾದಲ್ಲೇ ಮಾಡಿದ್ರು. ಅವರು ಕೂಡ ಒಂದು ಪೋಸ್ಟನ್ನು ಮಾಡೋದ್ರ ಮುಖ್ಯನ. ಇವತ್ತು ಮತ್ತೊಮ್ಮೆ ಇಬ್ಬರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಮುಖಾಮುಖಿ ಆಗಿರುವಂಥದ್ದು. ಗೃಹಲಕ್ಷ್ಮಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ KPCC ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಅವರ ಈ ತ್ಯಾಗದ ರಾಜಕೀಯ ವಿಚಾರಗಳನ್ನು ಪ್ರಸ್ತಾಪ ಮಾಡೋದರ ಮುಖೇನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪರೋಕ್ಷವಾಗಿ ಅದನ್ನು ಹೇಳಿದಂತೆ ಕಾಣಿಸ್ತಾ ಇದೆ. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.